ಮುಂದೆ ನಮಗೆ ಉಳಿಗಾಲ ಇಲ್ಲ. ನಾವೇನೋ BJPಗಿನ ತಂದರೆ ನಮಗೆ ಉಳಿಗಾಲ ಇರಲ್ಲ. ಯಾಕಂದರೆ ಒಳಗೆ ಕೊರೋನಾ ಟೈಮ್ನಲ್ಲಿ ಏನಾಯಿತು, ಕೊರೋನಾ ಟೈಮ್ನಾಗ ಒಂದು ಇಂಜೆಕ್ಷನು ಕೇವಲ 100 ರೂಪಾಯಿ ಇಂಜೆಕ್ಷನ್ ಅದು. ಆದರೆ ಇಲ್ಲಿ ಲಕ್ಷಗಟ್ಟಲೆ ಮಾರ್ಯಾರ ಅದು ನಿಮ್ಗೆ ಗೊತ್ತಾಗಲ್ಲ. ನಾವು ನೋಡ್ತೀವಿ TV, ನಮಗೆ ವಾಟ್ಸಪ್ನಾಗ ಬಂದವ. ಒಂದು 100 ರೂಪಾಯಿ ಇದು ಔಷಧ 1 ಲಕ್ಷ ಮಾರ್ಯಾನ. ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಪರ ಪಕ್ಷದ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾ ಭೀಮರಾಯ್ ಅವರು ತಮ್ಮ ಅಪಾರ ಬೆಂಬಲಿಗರು ಕಾರ್ಯಕರ್ತರ ಜೊತೆಗೆ ಮಿಂಚಿನ ಸಂಚಾರ ನಡೆಸಿ ಪ್ರಚಾರ ನಡೆಸಿದರು. 4/2024 ನಾನು ಪ್ರಪ್ರಥಮವಾಗಿ ನಮ್ಮ ಕರಗಕ್ಕೆ ನಮಸ್ಕಾರ ಮಾಡುತ್ತಾ ಸಲಾಂ ಮಾಡುತ್ತಾ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಗ್ಯಾರಂಟಿ ಕಾರ್ಡಿನ ನಾನು ಕೈಯಾಗಿ ಹಿಡ್ಕೊಂಡು ಎಲ್ಲಿ ಮಾತಾಡಿಲ್ಲ. ಕರಪತ್ರಗಳನ್ನು ನೀಡಿ ಪಕ್ಷದ ಪ್ರಣಾಳಿಕೆಯ ಮಾಹಿತಿಯನ್ನು ಒದಗಿಸಿದರು. ಪಕ್ಷ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಪ್ರತಿಯೊಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿಯನ್ನು ಕೊಡಲಾಗುತ್ತದೆ. ದವಸ ಧಾನ್ಯಗಳು ಕೊಡುವುದು 2 ಪಟ್ಟು ಹೆಚ್ಚಾಗುತ್ತದೆ. ಈಗಾಗಲೇ ರಾಜ್ಯ ಸರ್ಕಾರ ಮಹಿಳಾ ವರ್ಗಕ್ಕೆ ಉಚಿತ ಬಸ್ ನೀಡಿದೆ. ವಿದ್ಯುತ್ ಉಚಿತವಾಗಿ ನೀಡಿದ್ದಲ್ಲದೆ ಪ್ರತಿ ಮಹಿಳಾ ಕೇಂದ್ರಿತ ಕುಟುಂಬಕ್ಕೆ ಪ್ರತಿ ತಿಂಗಳು 2,000 ನೀಡಿ ಆರ್ಥಿಕ ಬಲ ತುಂಬಲಾಗಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು ಎಂದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಉಚಿತ ಸವಲತ್ತುಗಳು ನಿಲ್ಲುವ ಅಪಾಯವಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಮಾರ್ ನಾಯಕ್ ಅವರಿಗೆ ಬೆಂಬಲಿಸಿ ಶಾಸಕ ದದ್ದಲ್ ನಮ್ಮ ನಾಯಕರಿದ್ದು ಅವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಕಾಂಗ್ರೆಸ್ಗೆ ಬೆಂಬಲಿಸಲು ಕೋರಿದರು. ಈ ಸಂದರ್ಭದಲ್ಲಿ ದೇವಸುಗೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಪಲ್ಲವಿ ಸುರೇಶ್, ಸಿಂಗನೋಡಿಯ ಅಂಜನಮ್ಮ ಸುಂದರೇಶ್ ಮತ್ತು ಗೋಪಾಲ್ ಹುಸೇನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿಮ್ಗಂದ್ರೆ ಎಲ್ಲ ಗೊತ್ತಿದೆ. ಗ್ಯಾರಂಟಿ ಕಾರ್ಡು ನುಡಿದಂತೆ ನಡೆದಾನ ಸಿದ್ದರಾಮಯ್ಯಜಿ, DK ಶಿವಕುಮಾರ್ಜಿ ಹಾಗೂ ನಮ್ಮ ದದ್ದಲ್ ಬಸನಗೌಡನ ಅದೇ ಮಾತು ಉಳಿಸ್ಕೊಂಡಾನ. ಇವತ್ತು ಸಣ್ಣವರಾದ್ರೇನು ದೊಡ್ಡವರಾದ್ರೇನು ಎಲ್ಲರನ್ನ ಒಳಗೊಂಡು ಇವತ್ತು ಓದಂತ ಯಾರಾದರೂ ಇದ್ದರೆ ನಮ್ಮ ದದ್ದಲ್ ಬಸನಗೌಡ ಸಾಹೇಬ್ರಂತ ನಾವು ಎದೆ ತಟ್ಟಿ ಹೇಳ್ಬೋದು. ನಾವು ಅಂಥ ಒಂದು ಒಳ್ಳೆ ನೇತೃತ್ವದಲ್ಲೇ ನಾವು ಲೋಕಸಭಾ ಚುನಾವಣೆ ಭಾಳ ಆಲೋಚನೆ ಮಾಡಿ ಹಾಕಬೇಕಾಗತ್ತೆ ಓಟು.